ನಾನು ಸ್ಟೇಷನ್ ಹತ್ರ ಹೋಗಿ ಬರ್ತೀನಿ. ಡಾಕ್ಟರ್ ಹೇಳಿದಾಗೆ ನೀನು ರೆಸ್ಟ್ ಮಾಡು. ಶೋಭನ, ಭೂಮಿ, ನೀನೇನು ಯೋಚನೆ ಮಾಡಬೇಡ, ನಿಶ್ಚಿಂತೆಯಾಗಿ ಹೋಗ್ಬಾ. ಭಾಗ್ಯಮ್ಮನ ಜೊತೆ ನಾನು ಇರ್ತೇನೆ. ಅಕ್ಕ, ಲಕ್ಷ್ಮಕ್ಕ ಇರ್ತಾರಲ್ಲ, ಅವ್ರು ನೋಡ್ಕೋತಾರೆ ಬಿಡಿ. ಭೂಮಿ, ಹಾಗಾದ್ರೆ ನಾನು ನನ್ನ ಜೊತೆ ಬರ್ತೀನಿ. ನಾನು ಅವನ ಹತ್ರ ಬಂದು ತುಂಬಾ ದಿನ ಆಯ್ತು, ಹಾಗೆ ಎಲ್ರಿಗೂ ಮಾತಾಡ್ಸ್ದಂಗಾಗತ್ತೆ. ನಡಿ ಭೂಮಿ, ಹೋಗೋಣ. ಲಕ್ಷ್ಮಕ್ಕ, ಸುಮ್ಮನೆ ಹುಡುಗಿ ಅಲ್ಲ, ನಾನು ನೋಡ್ಕೊತೀನಿ ಅಂತಿದಾರಲ್ಲ. ಬಾ. ನೀವೇನೇ ಯೋಚನೆ ಮಾಡಬೇಡಿ, ನಾನು ನೋಡ್ಕೋತೀನಿ, ನೀವು ಹೋಗಿ. ಲಕ್ಷ್ಮಕ್ಕ, ಸಾಹೇಬ್ರು ಫೋನ್ ಮಾಡ್ತಿದ್ದಾರೆ, ಮಾತಾಡು ಭೂಮಿ. ಹಲೋ ಸಾಹೇಬ್ರೆ. ಹಲೋ ಭೂಮಿ, ಎಲ್ಲಿದ್ಯಾ? ನೀನು ಸ್ಟೇಷನ್ ಹತ್ರ ಬರೋದಕ್ಕೆ ಇನ್ನೂ ಎಷ್ಟೊತ್ತಾಗತ್ತೆ? ಸಾಹೇಬ್ರೆ, ನಾನು ಅಮ್ಮನ ಹತ್ರ ಇದ್ದೀನಿ, ಇನ್ನೇನು ಹೊರಟ್ಬಿಡ್ತೀನಿ. ಸರ್, ಹುಷಾರಾಗಿ ಬೇಗ ಬಂದ್ಬಿಡು. ಏನಂದ್ರು ಭೂಮಿ? ಬೇಗ ಬಾ ಅಂದ್ರು. ಬನ್ನಿ ಹೋಗೋಣ. ಸರಿ ಸತ್ಯನ, ಭೂಮಿ ವಾಯ್ಸು ತುಂಬಾ ರಿಲ್ಯಾಕ್ಸ್ ಆಗಿದೆ ಸತ್ಯನ. ಹೌದಾ? ನನ್ ಮನ್ಸು ಯಾಕೋ ಹೇಳ್ತಿದೆ, ಇವತ್ತು ಭೂಮಿ ನನ್ನ ಪ್ರೀತಿನ ಒಪ್ಕೋತಾಳೆ ಅಂತ. ಖಂಡಿತ ಒಪ್ಕೋತಾಳೆ. ಪ್ರೀತಿಗೆ ಸೋಲ್ದಿರೋರು ಯಾರಿದ್ದಾರೆ? ಅದಕ್ಕಾಗಿ ತಾನೆ ಪ್ರೀತಿ ಅನ್ನೋದು ಈ ಭೂಮಿ ಮೇಲೆ ಅವಳಿಗೂ ಸಹ ನಿನ್ನಷ್ಟೇ ಅಗಾಧವಾದ ಪ್ರೀತಿ ಇದೆ. ಅಷ್ಟು ಯೋಚನೆ ಮಾಡಿ ಸಾಕು. ಅಲ್ಲ ತಗೊಳ್ಳಿ. ಲಕ್ಷ್ಮಕ್ಕ, ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಅಷ್ಟೇ ಅಲ್ಲ, ನನ್ನ ಕೈ ಕಾಲೆಲ್ಲ ಗಡಗಡ ಅಂತ ನಡುಗ್ತಾ ಇದೆ. ಏನೋ ಮಾಡಿ ಸಾಹೇಬ್ರ ಹತ್ರ ಹೇಳ್ಬಿಟ್ಟು ಬರ್ತೀನಿ. ಲಕ್ಷ್ಮಕ್ಕ, ಏನಾಯ್ತು? ಅದೇನೋ ಪುಕ್ಕು ಪುಕ್ಕು ಅಂತ ಇದೆ. ಒಂದ್ ಕೆಲಸ ಮಾಡ್ತೀನಿ, ನಾನು ಸಾಹೇಬ್ರ ಹತ್ರ ಏನೇನೆಲ್ಲ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನೋ ಅದನ್ನೆಲ್ಲ ಲೆಟರ್ ಬರ್ದು ಕೊಟ್ಬಿಡ್ತೀನಿ. ಯಾಕೆ? ಅಯ್ಯೋ ಭೂಮಿ, ಅಷ್ಟೆಲ್ಲ ಯಾಕೆ? ನೇರವಾಗಿ ಹೇಳು. ಅಂದ್ರು ಲಕ್ಷ್ಮಕ್ಕ. ನೋಡು ಭೂಮಿ, ಈ ಒಪ್ಪಂದದ ಮಧ್ಯೆಗೆ ಮುಕ್ತಿ ಸಿಗುತ್ತೆ ಅಂದ್ರೆ ಯಾಕೆ ತಡ ಮಾಡ್ತಿದ್ಯಾ? ಹೇಳುಮ್ಮ. ಆದ್ರೂ ಸಾಹೇಬ್ರು. ನೋಡ್ ಭೂಮಿ, ಮತ್ತೆ ಹೇಳ್ತಾ ಇದ್ದೀನಿ, ನೀನ್ ಲೇಟ್ ಮಾಡಿದಷ್ಟು ಸಾಹೇಬ್ರ ಮನ್ಸಿಗೆ ನೋವಾಗುತ್ತೆ. ನೀನ್ ಕೃಷ್ಣನ್ ಮೇಲೆ ಭಾರ ಹಾಕಿ ಹೋಗಿ ಹೇಳ್ಬಿಡು ಧೈರ್ಯವಾಗಿ. ಹಾಗಂತೀಯ? ಹೋಗು ಭೂಮಿ. ಕೃಷ್ಣ, ನೀನೆಲ್ಲ ನೋಡ್ಕೊ, ಬೇರೆ ಹೋಗ್ತೀನಿ. ಸಾಹೇಬ್ರೆ, ಸ್ಪಂದನ, ನೀನೇ ಇಲ್ಲಿ. ಏನಾಯ್ತು? ಅಕ್ಕ, ಸ್ಪಂದನ, ಏನಾಯ್ತು ನಿನ್ಗೆ? ಯಾಕೆ ಅಳ್ತಿದ್ಯಾ? ಆ ಕಾರ್ಪೊರೇಟ್ ಕಡೆಯವರು ಮತ್ತೆ ಏನಾದ್ರೂ ತೊಂದರೆ ಕೊಟ್ರ ನಿನ್ಗೆ? ಅಕ್ಕ, ಆ ಕೆಟ್ಟ ಘಟನೆಯನ್ನ ಮುಚ್ಚಾಕ್ಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ರು ಸುತ್ತ ಇರೋ ಫ್ರೆಂಡ್ ಸರ್ಕಲ್ಗೆ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ. ಅದ್ರಲ್ಲಿ ನನ್ನ ಫ್ರೆಂಡ್ ಒಬ್ಬ ನಾ ಮದ್ವೆ ಆಗ್ತೀನಿ, ನನಗ್ ಬಹಳ ಕೊಡ್ತೀನಿ ಅಂತ ಪೀಡಿಸ್ತಿದ್ದಾನಕ್ಕ. ಆದ್ರೆ ನನಗ್ ಮಾತ್ರ ಅವನ ಮೇಲೆ ಫ್ರೆಂಡ್ಶಿಪ್ ಅನ್ನೋ ಭಾವನೆ ಬಿಟ್ರೆ ಬೇರೆ ಯಾವ ಫೀಲಿಂಗ್ಸು ಇಲ್ಲ ಅಕ್ಕ. ಆದ್ರೆ ಅವನನ್ನ ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ಕೈ ಕುಯ್ಕೊಳ್ತೀನಿ, ಜೀವನ ಕಳ್ಕೊಂಡ್ಬಿಡ್ತೀನಿ ಅಂತ ಏನೇನೋ ಹೇಳ್ತಿದ್ದಾನಕ್ಕ. ಇವತ್ ನೋಡಿದ್ರೆ ಮದ್ವೆ ಆಗೋಣ ಬಾ ಅಂತ ಇನ್ವಿಟೇಷನ್ ಕಾರ್ಡ್ನೇ ತಂದ್ಬಿಟ್ಟಿದಾನಕ್ಕ. ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತೀರಾ, ಅದಕ್ಕೆ ಒಂದ್ಸಲ ಅಣ್ಣನ ಹತ್ರನೇ ಬುದ್ಧಿ ಹೇಳ್ಸೋಣ ಅಂತ ಬಂದಿದ್ದೀನಿ. ನನ್ನ ಕಾನ್ಸ್ಟೇಬಲ್ ನ ಕರ್ಸಿದ್ದೀನಿ, ಆ ಹುಡುಗನ ಇಲ್ಲಿ ಕರ್ಕೊಂಡ್ ಬರೋದಕ್ಕೆ. ಸರ್, ಏನೇನು ಹೆಸರು? ಚೇತನ್. ನೋಡ್ ಚೇತನ್, ಒಂದ್ ವಿಚಾರ ಹೇಳ್ತೀನಿ, ಅರ್ಥ ಮಾಡಿ. ಪ್ರೀತಿ ಅನ್ನೋದು ಇಬ್ರು ವ್ಯಕ್ತಿಲೂ ಇರ್ಬೇಕು. ನಿನಗೆ ಪ್ರೀತಿ ಇತ್ತು ಅಂದ್ರೆ ಸಾಕು, ಆ ಹುಡುಗಿಗೂ ನಿನ್ ಮೇಲೆ ಪ್ರೀತಿ ಇರ್ಬೇಕು. ನೋಡು, ಈಗ ಹುಡುಗಿ ನಿನ್ನ ಮದ್ವೆ ಆಗೋದಕ್ಕೆ ಒಪ್ಕೋತಿಲ್ಲ ಅಂತ ಕೈ ಕುಯ್ಕೊಳ್ಳೋದು, ಹೆದರ್ಸೋದು ಎಲ್ಲ ಮಾಡ್ತು ಅಂದ್ರೆ ಸರಿನಾ? ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಇದನ್ನ ಇಲ್ಲಿಗೆ ಬಿಟ್ಬಿಟ್ರೆ ನಿನಗೂ ಒಳ್ಳೇದು, ಆ ಹುಡುಗಿದು. ಅಯ್ಯೋ ಸರ್, ನನ್ನ ಪ್ರೀತಿ ನಿಮ್ಗೆ ಅರ್ಥ ಆಗಲ್ಲ ಬಿಡಿ ಸರ್. ನಾನು ಅವಳ ತುಂಬಾ ಕೇರ್ ಮಾಡ್ತೀನಿ ಸರ್. ಅತ್ಯಾಚಾರ ಆಗಿರೋ ಒಂದು ಹುಡುಗಿನ ಮದುವೆ ಆಗಕ್ಕೆ ಮುಂದೆ ಬಂದಿದ್ದೀನಿ ಅಂದ್ರೆ ಅದನ್ನ ಅಪ್ರಿಶಿಯೇಟ್ ಮಾಡೋದ್ ಬಿಟ್ಬಿಟ್ಟು ನೀವೇನ್ ಸರ್ ನೀವು ಬೈದ್ ನನಗೆ ಬುದ್ಧಿ ಹೇಳಕ್ ಬರ್ತಾ ಇದೀರಾ? ಯಾರ ಮುಂದೆ ಏನ್ ಮಾತಾಡ್ತಾ ಇದೀಯ ಅನ್ನೋ ಪರಿಜ್ಞಾನ ಇದೆ ನಿಮ್ಗೆ? ಒಂದ್ ಹುಡುಗಿ ಫ್ರೆಂಡ್ಶಿಪ್ ಅಲ್ಲಿ ಮಾತಾಡಿದ ಕೂಡ್ಲೆ ಅದ್ ಲವ್ ಆಗ್ಬಿಡುತ್ತಾ ನಿಮ್ಗೆ? ಒಂದ್ ತಿಳ್ಕೊ, ಸ್ನೇಹನೇ ಬೇರೆ, ಪ್ರೀತಿನೇ ಬೇರೆ. ಪಾಪ ಈ ಹುಡುಗಿ ಪರಿಸ್ಥಿತಿ ಗೊತ್ತಿದ್ದು ಆ ಪರಿಸ್ಥಿತಿನ ನೀನ್ ಈ ರೀತಿ ಉಪಯೋಗಿಸ್ಕೊತಾ ಇದೆಯಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ನೀನ್ ಇಷ್ಟೆಲ್ಲ ಹುಚ್ಚಾಟ ಆಡಿದ್ರು ಈ ಹುಡುಗಿ ಏನಕ್ಕೆ ಸಹಿಸ್ಕೊಂಡಿದ್ದಾಳೆ ಹೇಳು? ಅವಳು ನಿನ್ ಮೇಲೆ, ನಿನ್ ಫ್ರೆಂಡ್ಶಿಪ್ ಮೇಲೆ ಇಟ್ಟಿರೋ ಗೌರವದಿಂದ. ಸ್ನೇಹ ಪ್ರೀತಿ ಆಗುತ್ತೆ ನಿಜ, ಆದ್ರೆ ಅದಿಬ್ರಿಗೂ ಸಹಜ ಅನ್ಸ್ಬೇಕು, ಪರಸ್ಪರ ಆಗಿರ್ಬೇಕು. ಆ ಪ್ರೀತಿ ತಾನಾಗೆ ಹುಟ್ಟಬೇಕು. ಪಾಪ ಈ ಹುಡುಗಿ ಏನೋ ಕಷ್ಟದ ಪರಿಸ್ಥಿತಿಲಿ ಇರ್ತಾಳೆ, ಆವಾಗ ನೀನ್ ಸಹಾಯ ಮಾಡಿರ್ತೀಯ. ಅದನ್ನೇ ನೀನ್ ಬಳಸ್ಕೊಂಡು ಅವಳು ಬೇಕು ಅಂದ್ರೆ ಅದೇಗಾಗುತ್ತೆ. ಒಂದ್ ಹೆಣ್ಣಿನ ಅಸಹಾಯಕತೆ ತಿಳ್ಕೊಂಡು ಈ ರೀತಿ ದುರುಪಯೋಗ ಮಾಡ್ಕೊಳ್ಳೋದು ಎಷ್ಟು ಸರಿ? ನಿನ್ಗೆ ಅವಳ ಮೇಲೆ ನಿಜಕ್ಕೂ ಪ್ರೀತಿ ಹುಟ್ಟಿದ್ದೇ ಆಗಿದ್ರೆ ಅದು ಮುಂಚೆನೆ ಆಗ್ಬೇಕಿತ್ತು. ಈಗ ಅವಳೇನೋ ಅನಿವಾರ್ಯತೆ ಇದೆ ಅಂದ ತಕ್ಷಣ ಏನೋ ಕಾಳಜಿ ರೂಪದಲ್ಲೋ ಅಥವಾ ನೀನ್ ಸಹಾಯ ಮಾಡ್ತಿಲ್ಲ, ಆ ರೀತಿ ಬರಬಾರ್ದು ಪ್ರೀತಿ. ಹಾಗಾದ್ರೆ ನಾನು ಕೂಡ ಭೂಮಿ ಪರಿಸ್ಥಿತಿನ ಅಡ್ವಾಂಟೇಜ್ ಆಗಿ ತಗೊಂಡ. ಭೂಮಿ ಅವ್ರ ತಾಯಿನ ಬಿಡಿಸೋದಕ್ಕೋಸ್ಕರ ನನ್ನ ಜೊತೆ ಅಗ್ರಿಮೆಂಟ್ ಮ್ಯಾರೇಜ್ ಆಗ್ಲಿ, ಅದನ್ನ ನಾನು ದುರುಪಯೋಗ ಪಡಿಸ್ಕೊಂಡಂಗೆ ಆಯ್ತು. ಇಷ್ಟೆಲ್ಲ ಆದ್ರೂ ಪಾಪ ಆ ಹುಡುಗಿ ಮನ್ಸಲ್ಲಿ ಏನ್ ಉಳ್ಕೊಂಡಿದ್ದ ಹೇಳು? ಬರೀ ಸ್ನೇಹ. ಇದನ್ನ ನಿಂಗೆ ತಿಳಿಸೋದಕ್ಕೆ ಅವಳು ಎಷ್ಟು ಪ್ರಯತ್ನ ಪಡ್ತಾ ಇದ್ದಾಳೆ ಗೊತ್ತಾ? ಅದು ಅದು ನಿಜವಾದ ಫ್ರೆಂಡ್ಶಿಪ್ ಅಂದ್ರೆ. ಇಂಥ ಪವಿತ್ರವಾದ ಸಂಬಂಧನ ಪ್ರೀತಿ ಅನ್ನೋ ಹೆಸರಿಂದ ನೀನ್ ಹಾಳು ಮಾಡ್ಬೇಡ. ಸಾರಿ ಸ್ಪಂದನ. ಥ್ಯಾಂಕ್ಸ್ ಅಕ್ಕ. ಸ್ಪಂದನ, ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನಾನು ಬರ್ತೀನಿ. ಸಾಹೇಬ್ರೆ, ಸತ್ಯನ, ಈ ಲವ್ ಸ್ಟೋರಿ ಕೇಳಿ ನಿಮ್ಗೆ ತಲೆ ಬಿಸಿಯಾಗಿರುತ್ತೆ. ನಾನೊಂದು ಟೀ ತಗೊಂಡ್ಬರ್ತೀನಿ. ಸತ್ಯನ, ನನ್ನ ಭೂಮಿ ಪ್ರಪೋಸ್ ಮಾಡಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅನ್ನಿಸ್ತದೆ. ಅಟ್ಲೀಸ್ಟ್ ಅವ್ರ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡು ನಾನು ಪ್ರಪೋಸ್ ಮಾಡ್ಬೇಕಾಗಿ. ಕನಿಷ್ಠ ಪಕ್ಷ ಈ ಅಗ್ರಿಮೆಂಟ್ ಪೀರಿಯಡ್ ಮುಗಿಯೋವರೆಗೂ ಸುಮ್ಮನೆ ಇದ್ದು ಆಮೇಲೆ ಅವಳ ಹತ್ರ ಮಾತಾಡ್ಬೇಕಿತ್ತು. ಅಲ್ಲ ಸತ್ಯ,
ಭೂಮಿ ಎಷ್ಟು ಹಿಂಸೆ ಮಾಡ್ಕೊಂಡಿರ್ಬೋದು. ಈ ಕಡೆ ನನ್ನ ಬಿಟ್ಟು ಹೋಗೋ ಹಾಗೂ ಇಲ್ಲ, ಮನೆಯವರೆಲ್ಲರೂ ಮುಂದೆ ನಾನು ಹೆಂಡತಿಯಾಗಿ ಆಕ್ಟ್ ಮಾಡ್ಬೇಕು. ಸತ್ಯನ, ನಂಗೆ ಯಾಕೋ ನಾನು ಭೂಮಿನ ಕಳ್ಕೊಂಡ್ಬಿಡ್ತೀನಿ ಅನ್ನಿಸ್ತಿದೆ. ನಾನು ಭೂಮಿ ಫ್ರೆಂಡ್ಶಿಪ್ನು ಕಳ್ಕೊಂಡ್ಬಿಡ್ತೀನಿ. ರಾಮ್ ಅರೆಸ್ಟ್ ಆಗಿರೋ ವಿಷಯ ಇಷ್ಟು ದೊಡ್ಡದಾಗಿದೆ, ಆದ್ರೆ ಅಂಜುನ ಮದುವೆ ಮಾಡ್ಕೊಳ್ಳೋ ಹುಡುಗನ್ ಮನೆ ಕಡೆಯಿಂದ ಯಾರು ಏನೂ ವಿಚಾರಿಸಿಲ್ಲ, ಫೋನು ಮಾಡಿಲ್ಲ. ನನಗೂ ಅದೇ ಟೆನ್ಷನ್ ಆಗ್ತಿರೋದತ್ತೆ. ಅಟ್ಲೀಸ್ಟ್ ವಿಚಾರಿಸೋದಕ್ಕಾದ್ರೂ ಫೋನ್ ಮಾಡ್ಬೇಕಿತ್ತಲ್ಲ ಅವರು. ಅವಳೇನೆ ನಿಶ್ಚಿತಾರ್ಥ ಬೇರೆ. ಅವ್ರೇನಾದ್ರೂ ಈ ಟೈಮಲ್ಲಿ ದೇವ್ಯಾನಿ, ಯಾಕೆ ಇಲ್ಲದಲ್ಲ ಯೋಚನೆ ಮಾಡ್ತೀಯಾ? ಅವ್ರಿಗೂ ನ್ಯೂಸ್ ಮೂಲಕ ವಿಷಯ ಗೊತ್ತಾಗಿರುತ್ತೆ. ನೇರವಾಗಿ ಹೇಗೆ ಕೇಳೋದು ಅಂತ ಸಂಕೋಚ ಪಡ್ಕೊಂಡು ಸುಮ್ಮನೆ ಇರ್ಬೋದು. ಅದು ಸರಿ ಬಾಬಾ, ಆದ್ರೆ ಯಾರ್ಯಾರ ಮನ್ಸಲ್ಲಿ ಏನೇನು ಓಡ್ತಾ ಇರುತ್ತೆ ಅಂತ ಹೇಳಕ್ ಆಗಲ್ವಲ್ಲ. ಅದೇ ಅವ್ರು ಇದನ್ನೇ ನೆಪ ಮಾಡ್ಕೊಂಡು. ದೇವ್ಯಾನಿ, ಏಟಾಗಿದ್ದಾನೆ, ಯಾಕೆ ಇಲ್ಲದಲ್ಲ ಯೋಚನೆ ಮಾಡ್ತೀಯಾ? ಸಮಸ್ಯೆ ಎಂತದಿದ್ರು ಮಾತ್ರ ಬಗೆಹರಿಸ್ಕೊಬೋದಲ್ಲ. ಹುಡುಗ ಕೂಡ ಒಳ್ಳೆಯವನು. ನಾನು ಯಾವ್ದಕ್ಕೂ ಫೋನ್ ಮಾಡ್ತೀನಿ. ಮಾಡಿ ಮಾವ ನಾಳೆ ಇವೆಂಟ್ಗೆ ಎಲ್ಲ ರೆಡಿ ಆಗೋಗ್ಬಿಟ್ಟಿದೆ. ನೀವು ವಯಸ್ಸಿರೋ ಯಾವ ಕೆಲಸನೂ ಇನ್ ಪೆಂಡಿಂಗ್ ಇಲ್ಲ. ಪ್ಲೀಸ್ ಇನ್ ಒಂದ್ಸಲ ಕಾಲ್ ಮಾಡಿ. ಬೇಡ ಅನ್ಸಿ, ಇವಾಗ ಹೋಗಿ ಮಾತಾಡೋದೇ ಸೂಕ್ತ ಅನ್ಸುತ್ತೆ. ಅಟ್ಲೀಸ್ಟ್ ಅವ್ರ ಮನ್ಸಲ್ಲಿ ಏನಿದೆ ಅಂತ ಅದು ತಿಳ್ಕೊಬೋದು. ನೋಡಿ, ನೀವು ಯಾರು ಏನು ಟೆನ್ಷನ್ ಮಾಡ್ಕೋಬೇಡಿ ಅಂತ ನಾವು ಹೋಗಿ ಮಾತಾಡ್ತೀವಿ. ಸರಿ, ನಾನು ಅವ್ರ ಜೊತೆ ಮಾತಾಡಿ ಏನ್ ವಿಷಯ ಅಂತ ಫೋನ್ ಮಾಡಿ ನಾನೇ ಹೇಳ್ತೀನಿ. ಬರ್ತೀನಿ. ದಿವ್ಯಾನಿ, ಅಂಜು ಗುರುಗಳು ಹೇಳಿದ್ರು ಅಂತ ಅವಸರ ಪಟ್ಟು ನಿನ್ನ ಅಬ್ರಾಡಿನ ಮನೆಗ್ ಬಾ ಅಂತ ಹೇಳಿದೆ. ಈಗ ಆ ಅವಸರನೇ ನಿನ್ ಜೀವನಕ್ಕೆ ಉಳುವಾಗ್ತಿದೆ ಅನ್ನಿಸ್ತದೆ. ಸಾರಿ ಪುಟ್ಟಿ, ಸಾರಿ ಮಗನ್.